ಹಲೋ ನಮಸ್ಕಾರ. ಇವತ್ತಿನ ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ. ಹಾಗೂ ಇವತ್ತಿನ ಈ ವಿಶೇಷ ಬುಲೆಟಿನಿನ ಕಾರ್ಯಕ್ರಮದಲ್ಲಿ ಬಿಗ್ ಬುಲೆಟಿನ್ನಲ್ಲಿ ನನ್ನ ಮೂವರು ಸಹೋದ್ಯೋಗಿಗಳಾದ ಅರುಣ್ ಬಡಿಗೇರ್, ರವೀಶ್ ಹಾಗೂ ಸುಕೇಶ್ ನಮ್ಮ ಜೊತೆ ಕೂಡ ಸೇರ್ಕೋತಾ ಇದ್ದಾರೆ. ಆಬ್ವಿಯಸ್ಲಿ ಭಾರತ ಅಥವಾ ಮಹಾರಾಷ್ಟ್ರ, ಭಾರತನೇ ಹೇಳ್ತೀನಿ ಬೇಕಾದರೆ, ಕಂಡು ಕೇಳರಿಯದ ರೀತಿಯಲ್ಲಿ ಅಭೂತಪೂರ್ವ ಫಲಿತಾಂಶವನ್ನು ತೆಗೆದುಕೊಂಡು ವಿಪರೀತ ಉತ್ಸಾಹ ಉಮೇದಿನಲ್ಲಿರುವಂತಹ BJP ಒಂದು ಕಡೆ ರಾಷ್ಟ್ರಮಟ್ಟದಲ್ಲಿ ಮಹಾರಾಷ್ಟ್ರ ಪರಿಣಾಮ, ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಬಳಿ ಇದ್ದಂಥ 3 ಸ್ಥಾನಗಳಲ್ಲಿ ಎಲೆಕ್ಷನ್ಗೆ ಬಂದಂಥ 3 ಸ್ಥಾನಗಳಲ್ಲಿ 3 ಗೆದ್ದು ಅವರು ಬೀಗುತ್ತಿರುವುದು. ಅಲ್ಲಿ BJP ಬಾವುಟ, ಇಲ್ಲಿ ಕಾಂಗ್ರೆಸ್ ಬಾವುಟ. ಈ ಎರಡರ ಮಧ್ಯೆ ಜಾರ್ಖಂಡ್ನ ಚುನಾವಣೆ ಹಾಗೂ ಇತರೆ ರಾಜ್ಯಗಳಲ್ಲಿ ನಡೆದಂತಹ ಉಪಚುನಾವಣೆಗಳು ಹಲವಾರು. ಆ ಎಲ್ಲದರ ಮಧ್ಯೆ ವಯನಾಡಿನಲ್ಲಿ 4 ಲಕ್ಷ ಮತಗಳಿಂದ ಪ್ರಿಯಾಂಕಾ ಗೆದ್ದರು. ದೇಶದಲ್ಲಿ ಯಾರೂ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಅಥವಾ ಕುತೂಹಲವನ್ನು ತೋರಿಸೋ ಪರಿಸ್ಥಿತಿನೇ ಇಲ್ದಂಗಾಗೋಗಿದೆ. ಆದರೆ ಒಂದಂತೂ ನಿಜ, ಇವತ್ತಿನ ಕಥೆ ಇದು. ಹೀಗೂ ಜನ ಮತವನ್ನು ಕೊಡಬಹುದಾ ಎಂಬುದು ಒಂದು ಕತೆ, ಹೀಗೂ ಒಂದು ಪಕ್ಷವನ್ನು ಗೆಲ್ಲಿಸಬಹುದಾ ಅದು ಇನ್ನೊಂದು ಕತೆ, ಹೀಗೂ ಒಬ್ಬರನ್ನು ಸೋಲಿಸಬಹುದಾ ಅದು ಇನ್ನೊಂದು ಕತೆ. ವಿಚಿತ್ರವಾಗಿರುವಂಥ ಕತೆ, ಕಂಡು ಕೇಳರಿಯದ ರೀತಿ. ನನ್ನ ಅನುಭವದಲ್ಲಿ ಇದು ಮಹಾರಾಷ್ಟ್ರದಲ್ಲಿ ಬಂದಿರುವಂತಹ ಈ ಫಲಿತಾಂಶ. 100 ಸ್ಥಾನಗಳಲ್ಲಿ 100%ಅಲ್ಲಿ 94% ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಒಂದು ಪಕ್ಷದಲ್ಲಿ ಅಂತಂದರೆ, ವಾಟ್ ಡು ಯು ಸೇ ಫಾರ್ ಇಟ್? ಅದನ್ನು ಇಟ್ಸ್ ಇಂಪಾಸಿಬಲ್ ನನ್ನ ಪ್ರಕಾರದಲ್ಲಿ, ಅನ್ಲೆಸ್ ಹೋಲ್ ಎಲೆಕ್ಷನ್ ಮಿಷಿನರಿ ಅವರೇ ಒತ್ಕೊಂಡು ಹೋಗ್ಬೇಕಷ್ಟೇ. ಅದು ವಿಚಿತ್ರವಾಗಿದೆ ಇದು. ಐ ಹ್ಯಾವ್ ನೋ ಐಡಿಯಾ ಏನನ್ನು ನೋಡಿದ್ರು ಮಹಾರಾಷ್ಟ್ರ ಜನ. ಎಲ್ಲ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ಇವತ್ತು ನಾವು ಹಾಜರುಪಡಿಸ್ತಾ ಇದ್ದೀವಿ ಸಂಬಂಧಪಟ್ಟಿದ್ದನ್ನು ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿ. ಆದರೆ ಅದಕ್ಕೆ ಮೊದಲು ಅಫ್ಕೋರ್ಸ್ ಕರ್ನಾಟಕದ 3 ಚುನಾವಣೆಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕ BJPಯನ್ನು ಹೋಲಿಕೆ ಮಾಡಿ ಕೂಡ ಹೇಳಬೇಕಾಗಿದೆ. ಆ ಹೇಳುವಂತಹ ಸಮಯ ಇದು. ಬಿಗ್ ಬುಲೆಟಿನ್, ಈಗ ಟಾಪ್ ಸ್ಟೋರೀಸ್. ಮಹಾರಾಷ್ಟ್ರದಲ್ಲಿ NDA ಮಹಾ ಸುನಾಮಿ, ಕಾಂಗ್ರೆಸ್ ಅಘಾಡಿ ಕೂಟ ಛಿದ್ರ. ದೆಹಲಿ BJP ಕಚೇರಿಯಲ್ಲಿ ಮಹಾ ಸಂಭ್ರಮ. ಕರ್ನಾಟಕ ಉಪಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ, 3ಕ್ಕೆ 3 ಕ್ಷೇತ್ರವು ಕಾಂಗ್ರೆಸ್ ಪಾಲು, JDS BJPಗೆ ಭಾರೀ ಆಘಾತ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಜಯಬೇರಿ, HDK ಪುತ್ರನಿಗೆ ಹ್ಯಾಟ್ರಿಕ್ ಸೋಲು, ಕೈ ಹಿಡಿದ ಮುಸ್ಲಿಂ ಮತ ಫಲ ಕೊಡಲಿಲ್ಲ, ಗೌಡರ ತಂತ್ರ. ಶಿಗ್ಗಾವಿಯಲ್ಲಿ 3 ದಶಕದ ಬಳಿಕ ಕಾಂಗ್ರೆಸ್ ಗೆಲುವು, ಬೊಮ್ಮಾಯಿ ಪುತ್ರನಿಗೆ ಆಘಾತಕಾರಿ ಸೋಲು, ಕೈ ತೆಕ್ಕೆಯಲ್ಲಿ ಉಳಿತು ಸಂಡೂರು ಕ್ಷೇತ್ರ. NDA ಸೋಲಿಗೆ ಕುಟುಂಬ ರಾಜಕಾರಣ ಕಾರಣನ, ವಿಜೇಂದ್ರ ನಾಯಕತ್ವಕ್ಕೆ ಅಪಸ್ವರ, ಟಿವಿ ಒಡೆದು ಹಾಕಿದ BJP ಕಾರ್ಯಕರ್ತ. ಜಾರ್ಖಂಡ್ನಲ್ಲಿ ಮತ್ತೆ JMMಗೆ ಪಟ್ಟ, ವಯನಾಡಿನಲ್ಲಿ ಪ್ರಿಯಾಂಕಾಗೆ ದಾಖಲೆ ಗೆಲುವು, UPಯ ಮುಸ್ಲಿಂ ಕೋಟೆ ಗೆದ್ದ ಹಿಂದೂ ಅಭ್ಯರ್ಥಿ. ವಕ್ಫ್ ಕಾನೂನು ರದ್ದು ಕೋರಿ ರಾಜ್ಯಪಾಲರಿಗೆ ಸಂತರ ಮೊರೆ, ದೇಗುಲಗಳಿಗೂ ತೆರಿಗೆ ಹಾಕಲು ಸರ್ಕಾರ ಹೊರಟಿದೆ ಅಂತ ಆರೋಪ. ಮೂಡಾ ಕೇಸ್ ಡಿಸೆಂಬರ್ 5ಕ್ಕೆ CM ಅರ್ಜಿ ವಿಚಾರಣೆ, ದರ್ಶನ್ ಕೇಸಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್, ಹಶ್ ಮನಿ ಕೇಸ್ನಲ್ಲಿ ಟ್ರಂಪ್ಗೆ ರಿಲೀಫ್.